ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ನೋಡುವಂತಹ ಸ್ಥಳ ಬೆಂಗಳೂರಿನಿಂದ ಸರಿಸುಮಾರು 70 ಕಿಲೋಮೀಟರ್ ದೂರವಿರುವ ತುಮಕೂರಿನ ಮಂದಾರಗಿರಿ ಎಂಬ ಸುಂದರವಾದ ಪ್ರವಾಸಿ ತಾಣ ಹಾಗೂ ಜೈನ ಧಾರ್ಮಿಕ ಕ್ಷೇತ್ರ ಕೂಡ ಹೌದು. ನಾವಿಲ್ಲಿಗೆ ಯಾವುದೇ ರೀತಿಯ ಪೂರ್ವ ತಯಾರಿ ಇಲ್ಲದೇನೆ ಹೋಗಿದ್ವಿ. ಬೆಂಗಳೂರಿನಿಂದ ತುಮಕೂರು ರೋಡ್ ಹೋಗುವಾಗ ಜಾಗ್ರತೆಯಿಂದ ಗಾಡಿ ಓಡಿಸಿ. ತುಂಬಾ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇರ್ತವೆ, ಓವರ್ಟೇಕ್ ಮಾಡುವಾಗ ಸ್ವಲ್ಪ ಜಾಗ್ರತೆ. ಗೆಳೆಯರ ಮಾತನ್ನ ನಂಬಿಕೊಂಡು ನಾವಿಲ್ಲಿಗೆ ಸರಿಸುಮಾರು ಮುಂಜಾನೆ 4 ಗಂಟೆ ಬಂದಿದ್ವಿ. ಆದ್ರೆ ಬೆಟ್ಟದ ಮೇಲೆ ಪ್ರವೇಶ ಇದ್ದದ್ದು ಮಾತ್ರ 6 ಗಂಟೆಗೆ. ಮತ್ತೇನ್ ಮಾಡೋದಂತ ಗೊತ್ತಾಗದೆ ಬೆಟ್ಟದ ಪ್ರವೇಶ ದ್ವಾರದ ಹತ್ರ ರೆಟ್ರೋ ಸಾಂಗ್ ಕೇಳ್ತಾ 2 ಗಂಟೆಗಳ ಕಾಲ ವಿಶ್ರಾಂತಿ ಮಾಡಿದ್ವಿ. ಬೆಳಗ್ಗೆ 6 ಗಂಟೆ, ಇನ್ನೇನು ಹೊರಡ್ಬೇಕು ಅನ್ನುವಷ್ಟರಲ್ಲಿ ಗೆಳೆಯರು ಅಲ್ಲೇ ಇದ್ದ ತಟ್ಟೆ ಇಡ್ಲಿ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗೋಣ ಅಂದ್ರು. ನಾವೆಲ್ಲ ತಟ್ಟೆ ಇಡ್ಲಿ ಮತ್ತೆ ಪಲಾವ್ ತಗೊಂಡ್ವಿ. ಬ್ರೇಕ್ಫಾಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿತ್ತು. ಟೀ ಕೂಡ ಟೇಸ್ಟಿ ಆಗಿತ್ತು. ನೀವು ಮಂದಾರ ಹಿಲ್ಸ್ ಅಥವಾ ದಾಬಸ್ಪೇಟೆ ಕಡೆ ಹೋಗುವರಾಗಿದ್ರೆ ಒಂದು ಸಲ ಟ್ರೈ ಮಾಡಿ. ಟೀ ಆಯ್ತಾ? ಟೀ ಏನು? ಚೆನ್ನಾಗಿದೆ ಇದು. ಕುಡಿಯೋಕ್ಕಿಂತ ಮುಂಚೆನೇನಾ? ಚೆನ್ನಾಗಿದಲ್ಲ? ಬನ್ನಿ ಸ್ನೇಹಿತರೆ, ಈಗ ನಾವು ಮಂದಾರ ಹಿಲ್ಸ್ ಕಡೆ ಹೋಗೋಣ. ಇಲ್ಲಿ ನಿಮಗೆ ಬೆಟ್ಟದ ಪ್ರವೇಶ ದ್ವಾರದಲ್ಲಿ ಪಾರ್ಕಿಂಗ್ ನ ವ್ಯವಸ್ಥೆ ಕೂಡ ಇದೆ. ಕಾರ್ ಪಾರ್ಕಿಂಗ್ ನ ಚಾರ್ಜಸ್ 40 ರೂಪಾಯಿ. ಬೆಟ್ಟಕ್ಕೆ ಹೋಗುವ ಮೊದಲು ಬೆಟ್ಟದ ತಪ್ಪಲಿನಲ್ಲಿ ನಿಮಗೆ ನವಿಲುಗರಿಯ ಬೀಸಣಿಗೆ ಆಕಾರದ ಗುರುಮಂದಿರವನ್ನು ಕೂಡ ನೋಡಬಹುದು. ಈ ಮಂದಿರದ ಬಗ್ಗೆ ನಿಮಗೆ ಬೆಟ್ಟಕ್ಕೆ ಹೋಗಿ ಬಂದ ಮೇಲೆ ಹೇಳ್ತೇನೆ, ಯಾಕಂದ್ರೆ ನಾವು ಮೊದಲು ಹೋಗ್ತಾ ಇರೋದು ಬೆಟ್ಟಕ್ಕೆ. ಈಗ ನಾವು ಬೆಟ್ಟದ ಕಡೆ ಹೋಗೋಣ. ಬೆಟ್ಟಕ್ಕೆ ನೀವು 2 ಕಡೆಯಿಂದ ಕೂಡ ಹೋಗ್ಬೋದು. ಒಂದು ಮೆಟ್ಟಿಲುಗಳ ಮೂಲಕ, ಇದು 450 ಮೆಟ್ಟಿಲುಗಳನ್ನ ಹೊಂದಿದೆ. ಇನ್ನೊಂದು ಬೈ ರೋಡ್ ಮೂಲಕ. ನಾವು ರೋಡ್ ಮೂಲಕನೇ ಬೆಟ್ಟದ ಮೇಲೆ ಹೋದ್ವಿ, ಯಾಕಂದ್ರೆ ಸೂರ್ಯ ಉದಯ ಆಗುವ ಸಮಯ ಹತ್ತಿರದಲ್ಲೇ ಇತ್ತು. ಅದಕ್ಕೆ ಡೈರೆಕ್ಟ್ ಆಗಿ ಮೇಲೆ ಹೋದ್ವಿ. ನೀವು ಕೂಡ ಮೇಲೆ ಡೈರೆಕ್ಟ್ ಆಗಿ ಹೋಗ್ಬೋದು, ಒಂದು ವೇಳೆ ನಡ್ಕೊಂಡು ಹೋಗೋದು ಕಷ್ಟ ಅಂತ ಅನ್ಸಿದ್ರೆ. ಆ ಕಡೆಯಿಂದ ಬಂದ್ರೆ ಗೊತ್ತಾಗಲ್ಲ. ಕೆರೆ ಹೋಗಿ 5 ಜನ ಜೊತೆ ಇನ್ನೊಂದು ಇಬ್ರು ಸೇರ್ಕೊಂಡ್ರು ನಮ್ಮ ಜೊತೆ ಇವಾಗ.
ಬೆಟ್ಟದ ತುದಿಯಲ್ಲಿ 4 ಪುರಾತನ ಬಸದಿಗಳನ್ನ ನೋಡಬಹುದು. ಬಸದಿಗಳನ್ನು ದರ್ಶನ ಮಾಡಿ ಮುಂದಕ್ಕೆ ಹೋದ್ರೆ ಅಲ್ಲಿ ನಿಮಗೊಂದು ಅರಳಿ ಮರದಂತೆ ಕಾಣುವ ಆರ್ಟಿಫಿಷಿಯಲ್ ಮರವನ್ನ ಕಾಣಬಹುದು. ಹಾಗೆ ಕೆಳಗೆ ಕುಳಿತಿರುವ ಪ್ರಾಣಿ ಸಂಕುಲಗಳು, ಹಾಗೆ ಮಾನವರನ್ನು ಕೂಡ ಕಾಣಬಹುದು. ಇಲ್ಲಿ ತುದಿಯಲ್ಲಿ ನಿಂತು ಸುತ್ತಲೂ ನೋಡಿದ್ರೆ ಕಾಣುವ ಹಸಿರಸಿರಿ ಕೃಷಿ ಭೂಮಿಯ ನೋಟ ಇದಂತೂ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಫೋಟೋಗ್ರಾಫಿಗೂ ಇದೊಂದು ಉತ್ತಮ ತಾಣ. ಬೆಟ್ಟದ ತುದಿಯಿಂದ ನವಿಲುಗರಿ ಮಂದಿರ ಕೂಡ ತುಂಬಾ ಚಂದವಾಗಿ ಕಾಣ್ತದೆ. ನವಿಲುಗರಿ ಗುರು ಮಂದಿರದ ಪ್ರವೇಶ ದ್ವಾರದಲ್ಲಿ ಗುಮಟೇಶ್ವರನ ರೀತಿಯಲ್ಲಿ ಕಾಣುವ ವಿಗ್ರಹ ಇದೆ. ಆದ್ರೆ ಇದು ಚಂದ್ರನಾಥ ತೀರ್ಥಂಕರರ ವಿಗ್ರಹ. ಇದು 21 ಅಡಿಯ ಏಕಶಿಲಾ ಪ್ರತಿಮೆ. ಇಲ್ಲಿ ಸ್ವಲ್ಪ ಸಮಯ ಕಳೆದು ನಾವು ವಿಗ್ರಹದ ಎಡಭಾಗದಲ್ಲಿ ಇರುವ ನವಿಲುಗರಿ ಗುರು ಮಂದಿರಕ್ಕೆ ಹೋದ್ವಿ. ಈ ಮಂದಿರವು 81 ಅಡಿ ಎತ್ತರ ಇದೆ. ಆದ್ರೆ ಮಂದಿರದ ಒಳಗಡೆ ವಿಡಿಯೋಗ್ರಫಿ ಮಾಡುವ ಅವಕಾಶ ಇರಲಿಲ್ಲ. ಆದ್ರೆ 100 ರೂಪಾಯಿ ಕೊಟ್ರೆ ವಿಡಿಯೋಗ್ರಫಿ ಫೋಟೋಗ್ರಫಿಗೆ ಅನುಮತಿ ಸಿಕ್ತಿತ್ತು. ಬೆಂಗಳೂರಿನಿಂದ ಯಾರಾದ್ರೂ ಒಂದು ದಿನದ ಪ್ರವಾಸ ಹೋಗ್ಬೇಕೆಂದು ಬಯಸುವವರಿಗೆ ಇದಂತೂ ಹೇಳಿ ಮಾಡಿಸಿದಂತ ತಾಣ. ಇದಿಷ್ಟು ಈ ಸ್ಥಳದ ಮಾಹಿತಿಗಳೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಸ್ನೇಹಿತರಿಗೆ ಹಂಚಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಅಗ್ರಿಮಾರ್ನ. ಧನ್ಯವಾದಗಳು.